ಎಷ್ಟು ವಿಡಿಯೋ ಕಲೆಕ್ಷನ್ಗಳಿವೆ ನಿಮ್ಮ ಹತ್ರ? ಯಾವ್ದಿಂದ ಯಾವ್ದಿಂದ ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಕ್ಲಾರಿಟಿ ಇದೆ, ಹೇಳಿ. ದುಬೈನಲ್ಲಿ ಟಿ ಶರ್ಟ್ ಹಾಕೊಂಡು ಕಾವಿ ಬಿಚ್ಚಾಕಿ ಟಿ ಶರ್ಟ್ ಹಾಕೊಂಡು ಭುಜದ ಮೇಲೆ ಕೈ ಹಾಕೊಂಡ್ರು ಅಂತ ಫೋಟೋಗಳಿದೆ, ಯಾರಂತ ಕೇಳ್ಬೇಡಿ. ಆಮೇಲೆ ಪ್ರೈವೇಟ್ ಜೆಟ್ಗಳನ್ನ ಕೊಡ್ಸಿರುವಂತ ಫೋಟೋಗಳಿದೆ, ರಾಯಲ್ಸ್ ರಾಯ್ಸ್ ಕೊಡ್ಸಿರುವಂತದ್ದಿದೆ ಸರ್. ಇದೆ, ಬಟ್ ಪ್ರಯೋಜನ ಏನ್ ಬಂತು? ನಾವ್ ಏನ್ ಕಲ್ತಿದೀವಿ? ಆಯ್ತು, ಎಲ್ಲ ಕೇಳ್ತಾರೆ ಸರ್ ಏನಾದ್ರೂ ಆ ತರ ಸಿಕ್ಕಿದ್ರೆ ನೀವು ಪಬ್ಲಿಷ್ ಮಾಡಿ ಅಂತ. ಸರ್ ಪಬ್ಲಿಷ್ ಮಾಡಿ ಏನಾಗ್ತದೆ? ಜನ 2 ದಿವಸ ನೋಡ್ತಾರೆ, ಆಮೇಲೆ ಏನೂ ಕಲಿಯಲ್ಲ ಇದು. ಸೊ ಏನಾಗ್ತಾ ಇದೆ ಅಂದ್ರೆ, ಏನಾಗಿದೆ ಅಂತಂದ್ರೆ ದ ಪೊಲಿಟಿಕ್ಸ್ ಇಸ್ ದ ಲಾಸ್ಟ್ ರಿಸೋರ್ಟ್ಸ್ ಆಫ್ ಸ್ಕೌಂಡ್ರಲ್ಸ್ ಅಂತ ಆಗ್ಬಿಟ್ಟಿದೆ. 3 ಬಿಟ್ಬಿಟ್ಟಿದ್ದಾರೆ ಸರ್. ಈಗ ಸಿನಿಮಾ ರಂಗಕ್ಕೆ ಹೋಗೋಣ. ಸಿನಿಮಾ ರಂಗನೂ ಬಿಡ್ಲಿಲ್ಲ. ಅಲ್ಲಿ ಡಿ ಬಾಸ್ ಅಭಿಮಾನಿಗಳಿಗೆ ಬೈತೀರಿ, ಇನ್ಯಾರಿಗೂ ಬೈತೀರಿ, ಏನ್ ಅವಶ್ಯಕತೆ ಇದೆ ಅದರದ್ದು? ಅವ್ರವ್ರ ಪಾಡಿಗೆ ಅವ್ರು ನೋಡ್ಕೊಂಡು ಹೋಗ್ತಾರೆ ಬಿಡಿ. ಪಾಪ ಅವರ ಹಚ್ಚ ಹಾಕೊಂಡು ಅವ್ರೇನೋ ಬಾಸು ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾರೆ. ನಿಮ್ಗೇನ್ ಸಮಸ್ಯೆ ಅದರಿಂದ? ನನಗೇನು ಸಮಸ್ಯೆ ಇಲ್ಲ ಸರ್. ನಾನು ಯಾವತ್ತೂ ಅವರು ನಾನೇನು ಬೈದಿಲ್ಲ. ಯಾವಾಗ ಅವರು ಐ ಥಿಂಕ್ ದರ್ಶನ್ ಜೈಲಿಗೆ ಜೈಲಿಗೆ ಹೋದಾಗ ಎಲ್ಲೋ ಒಂದು ಕಡೆ ಹೋಗಿದ್ದೆ ತಪ್ಪು ಅನ್ನೋದಾಯ್ತು ಅಂತಂದ್ರೆ, ವ್ಯವಸ್ಥೆ ಒಂದು ಭಾಗ. ಯಾರ ಮೇಲಾದ್ರೂ ಒಂದು FIR ಆಯ್ತು ಅಂತ, ಮರ್ಡರ್ ಕೇಸ್ ಆಯ್ತು ಅಂತಂದ್ರೆ ಅರೆಸ್ಟ್ ಮಾಡೋದು, ಅವ್ರನ್ನ ಜೈಲಿಗೆ ಕಳ್ಸೋದು, ಇದು ನಮ್ಮ ಕಾನೂನು ಪ್ರಶ್ನೆ ಒಂದು ಭಾಗ. ನಮ್ದು ತಪ್ಪೇ ಮಾಡಿಲ್ಲ ಅಂತಂದ್ರೆ ಇವ್ರೇನೋ ಜಡ್ಜ್ ಬೇಲ್ ಕೊಡ್ತಾರೆ. ಈಗ ಕೊಟ್ಟಿರೋ ಬೇಲ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಆರೋಪದ ಒಂದು ಹೊಗೆ ಆಡ್ತಾ ಇದೆ ಅಂತಲ್ವಾ. ಸೊ ಹುಚ್ಚುಚ್ಚುವಾಗಿ ಆಡೋದು, ಅವನ್ ಯಾರೋ ಪ್ರಥಮ ಸಿಕ್ಕರೆ ಅಲ್ಲೆಲ್ಲ ಹೋಗಿ ಚಾಕು ಇಕ್ಕೋದು, ಇಲ್ಲಿ ರಮ್ಯನಿಗೆ ಅಶ್ಲೀಲ ಪದಗಳನ್ನ ಬಳಸೋದು. ಸರ್ ಇದು ಯಾವ ಸಮಾಜದಲ್ಲಿ ಜೀವನ ಮಾಡ್ತಾ ಇದೀವಿ? ನಾವು ರಾಜ್ಕುಮಾರ್ ನೋಡಿದೀವಿ, ವಿಷ್ಣುವರ್ಧನ್ ನೋಡಿದಿರಿ, ಅಂಬರೀಷ್ ಅಣ್ಣನೂ ನೋಡಿದಿರಿ, ಅನಂತ್ ನಾಗ್ ಅವ್ರನ್ನ ನೋಡಿದಿರಿ. ಯಾರು ಈ ತರ ಉಚ್ಚಾಟ ಅಂತ ಮೊನ್ನೆ ವಿಜಯಲಕ್ಷ್ಮಿ ಅವರಿಗೂ ಕೂಡ ಕೆಟ್ಟದಾಗ ಕಮೆಂಟ್ ಮಾಡಿದ್ರು, ಅದನ್ನ ವಿರೋಧ ಮಾಡಲ್ಲ. ಕರೆಕ್ಟ್ ಸರ್. ಈಗ ಸರ್ ಅವರ ಗಂಡನ ಶಿಷ್ಯಂದ್ರು ಮಾಡಿರೋ ಏನೋ ಐ ಥಿಂಕ್ ಒಂದು ಚಾರಿತ್ರ್ಯ ತಾನೆ. ಅವ್ರ ಗಂಡನ ಶಿಷ್ಯಂದ್ರು ಫ್ಯಾನ್ಸ್ಗಳು, ಸೋಕಾಲ್ಡ್ ಫ್ಯಾನ್ಸ್ಗಳು ಕರ್ನಾಟಕದಲ್ಲಿ ಯಾವ ಉಚ್ಚಾಟ ಮೆರೆದ್ರು. ಈಗ ಅವರೊಂದು ಪ್ರೆಸಿಡೆಂಟ್ ಸೆಟ್ ಮಾಡಿದ್ದಾರೆ. ಈಗ ವಿಜಯಲಕ್ಷ್ಮಿಗೆ ಟ್ರೋಲ್ ಮಾಡಿದ್ದು ನಾವು ಖಂಡಿತ ಖಂಡಿಸ್ತೀವಿ, ವಿಜಯಲಕ್ಷ್ಮಿಗೆ ಆದ್ರೂ ಖಂಡಿಸ್ತೀವಿ, ವಿಜಯಲಕ್ಷ್ಮಿ ಅವ್ರ ಗಂಡ ಮಾಡಿದ್ರು ಖಂಡಿಸ್ತೀವಿ. ನಾವು ಖಂಡಿಸೋದೇ ತಪ್ಪು ಅಂತಂದ್ರೆ